ಎಲ್ಲ ಅನುಭವಗಳನ್ನು ತೆಗೆದುಕೊಂಡಿದ್ದಾರೆ. ಶಾರದಾ ಅವರು ಹೇಳಿದ್ರು, ಏನೇನೋ ಮಾಡ್ತಾರೆ, ಬೆನ್ನು ಬೀಳ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ. ಈಗ ನನಗೆ ತಿರುಗಿ ಎರಡು ಮಾತು ಹೇಳುವಷ್ಟು ಧೈರ್ಯ ಬಂದಿದೆ. ಅದು ಬರಬೇಕು ಅಂತೇಳಿ ಈ ಮಹಿಳಾ ದಿನಾಚರಣೆಯನ್ನು ನಾವು ಮಾಡಿದ್ವಿ. ಮತ್ತೆ ನನ್ನ ಕಥಾ ಸಂಕಲನದಲ್ಲಿ ಒಂದು ಬಾನಗಾಡಿ ವ್ಯಾಪಾರ ಮಾರಾಯರೆ ಅಂತ ಒಂದು ಕಥೆ ಬರೆದಿದ್ದೀನಿ. ಅದು ಓದೋರಿಗೆ ಹೇಳೋದು ಬೇಡ. PSC ಬೇಕಾದ್ರೆ ಒಂದು ಹುಡುಗ ಎಂತದೋ ಏನೋ ನಾನು ಓದಕ್ಕೆ ಆಗ್ತಿಲ್ಲ, ನನ್ನ ಮೇಲೆ ಎಷ್ಟು ಭರವಸೆ ಇದೆ ತಂದೆ ತಾಯಿ, ನನ್ನ ಗುರುಗಳಿಗೆಲ್ಲ ಎಷ್ಟು ಸ್ಕೋರ್ ಮಾಡ್ತಾಳೆ ಅಂತ ಓದಕ್ಕೆ ಆಗ್ತಿಲ್ಲ. ನೀವು ಎಲ್ಲಿ ಹೋದ್ರು ನಾನು ಬಂದ ತಕ್ಷಣ ಅವನ ಹೆಸರು ಹೇಳೋದು ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಒಂದ್ ದಿವಸ ಗೊತ್ತಾಯ್ತು, ಹೊಸಗುಳಿ ಜಾತ್ರೆಗೆ ಹೋಗಿದ್ದೆ. ನಾನು ನೋಡ್ತೀನಿ ಹಿಂದುಗಡೆಗೆ ಬರ್ತಾ ಇದ್ದಾರೆ. ಅಲ್ಲಿ ಜಾತ್ರೆ ಎಲ್ಲೂ ಬಿಡ್ತಾ ಇಲ್ಲ. ಬಳೆ ಅಂಗಡಿಯಲ್ಲಿ ಯಾವಾಗ ಬಹಳ ರಶ್ಶು. ಬಳೆ ಅಂಗಡಿ ಕಡೆ ತಿರುಗಿದೆ ನಾನು. ಅವನಿಗೆ ತಕ್ಷಣ ನಾನು ಎಲ್ಲಿ ಹೋದೆ ಅಂತ ಗೊತ್ತಾಗ್ಲಿಲ್ಲ. ಮುಂದೆ ಸರ್ದಿದ್ದೆ, ಸರಿ ಬಲಗಾಲಿಂದ ಒಂದು ಒದಿನೇನೆ ನೋಡಿ, ಅವನ ಕುಂಡೆಗೆ ಒದಿನ. ನಂಗೆ ಈಗಲೂ ನೆನಪಿದೆ, ಆ ಧೂಳಿನ ತೇರಿನ ಧೂಳು ಅಷ್ಟು ಅಂಟ್ಕೊಂಡಿತ್ತು. ಅವತ್ತಿಂದ ಅವನು ನನಗೆ ಎದುರಿಗೆ ಬಂದಿಲ್ಲ. ಮತ್ತು ನನಗೆ ಸ್ಟಡಿ ಮಾಡಕ್ ಸಾಧ್ಯ ಆಯ್ತು. ಇಲ್ಲದೆ ಇದ್ದರೆ ನಾನು ನಿಜವಾಗಿ ಫೇಲ್ ಆಗ್ಬಿಡ್ತಿದ್ದೆ. ಯಾಕೆ ಅಂತ ಬಹುಶಃ ಎಲ್ಲರೂ ಆಶ್ಚರ್ಯ ಪಡ್ತಿದ್ರು. ಅಷ್ಟು ಮಾಡಿದಾಗ ನನಗೆ ಅದು ಸಾಧ್ಯ ಆಯಿತು. ಹಾಗೆ ನಾವು ಮಾಡಬೇಕಾದಂಥ ಅಗತ್ಯ ಇದೆ. ಸುಮ್ಮನೆ ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ಶೈಲಾ ಕರ್ಕಿ ಅವ್ರದ್ದು ಕೂಡ ಅದು ಬಹಳ ಸಂಕಷ್ಟದ ಸಂದರ್ಭ ಆಗಿತ್ತು. ಅವ್ರು ಒಂದು ಮಾತು ನಂಗೆ ಬಹಳ ಇಷ್ಟ ಆಯ್ತು. ಈ ಗಂಡನನ್ನ ತಿದ್ದೋದು ವ್ಯರ್ಥ ಕೆಲಸ ಅಂತ ನಾನು ಬಿಟ್ಬಿಟ್ಟೆ. ಹೌದು, ಬಿಡಬೇಕು. ನಮ್ಮ ದಾರಿಯನ್ನ ನಾವು ಹುಡ್ಕೋಬೇಕು. ನಾವು ಮೊನ್ನೆ ಧಾರವಾಡದಲ್ಲಿ ಮಹಿಳಾ ಸಮಾವೇಶ ಆದಾಗ ಒಬ್ಬ ಲೇಡಿ ಹಾಗೆ ಹೇಳಿದ್ದು, ಅಲ್ಲೆಲ್ಲ ಚರ್ಚೆ ಆಗ್ತಿತ್ತು. ಇದೆಯಲ್ಲ ನಿಮಗೆ ಎಲ್ಲ, ಇನ್ನೂ ಎಷ್ಟು ದಿವಸ ಪುರುಷರ ಬಗ್ಗೆ ಹೇಳ್ತೀರಿ ಅಂತ ಕೇಳೋದು ಅದು ಮಾಮೂಲಿ. ಆ ಹೆಂಗಸು ನಿಂತ್ಕೊಂಡು ಏನ್ ಹೇಳಿದ್ರು ಅಂತಂದ್ರೆ, ಪ್ರತಿಯೊಂದು ಗಂಡಸಲ್ಲೂ ಒಬ್ಬ ರಾಕ್ಷಸ ಇರ್ತಾನೆ, ಪ್ರತಿಯೊಂದು ಗಂಡನಲ್ಲೂ ರಾಕ್ಷಸ ಇರ್ತಾನೆ. ಅವರೆಲ್ಲ ಸರಿ ಮಾಡ್ಕೊಂಡು ಹೋಗಿ ನಮ್ಮ ಬದುಕನ್ನ ಕಟ್ಕೊಳ್ಳೋದು ಅದು ನಮ್ಮ ಕೆಲಸ ಅಂತ. ಅವಾಗ ಬರೆಯುವ ಒಬ್ಬ ಮಹಿಳೆ, ಗೊತ್ತು ನಮಗೆಲ್ಲ, ಈಗ ನನ್ನ ಹೆಸರು ಹೇಳೋದಿಲ್ಲ, ಆಮೇಲೆ ಹೇಳ್ತೇನೆ. ಅವ್ರು ಹೇಳಿದ್ರು ಎದ್ದು ನಿಂತ್ಕೊಂಡು, ನೀವು ಬೇಕಾದ್ರೆ ನಿಮ್ಮ ಗಂಡನಂತ ತಿದ್ದಿ, ನಮ್ಮ ಹತ್ರ ಸಾಧ್ಯ ಇಲ್ಲ. ನಾವು ಗಂಡನಂತ ತಿದ್ದೋದಿಲ್ಲ, ನಮಗೇನು ಬೇರೆ ಕೆಲಸ ಇಲ್ವಾ? ಹೀಗಾಗಿ ಅವ್ರು ತಿದ್ದುವುದು ನಮ್ಮ ಕೆಲಸ ಅಲ್ಲ, ಅವರನ್ನೇ ತಿದ್ದುಕೋಬೇಕು. ನೀವು ಬೇಕಿದ್ರೆ ನಿಮ್ಮ ಕರ್ಮ ಮಾಡ್ಕೊಳ್ಳಿ ಅಂತ. ಹಾಗೆ ಆಮೇಲೆ ಸುಮಂಗಲ ಅವ್ರದ್ದು ಬಹುಶಃ ಮನೆ ಕಷ್ಟ ಅಂದ್ರೆ ಅತ್ತೆ ಮಾವನ ಕಷ್ಟ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ, ಗೊತ್ತಿಲ್ಲ. ಇನ್ನು ಜನಪದ ಹೆಂಗಸರು ಪಾಪ ಎಂತ ಚಂದ ಅಂತ ವಿರೋಧವನ್ನು ಒಡ್ಡಿದ್ದಾರೆ ಅಂತಂದ್ರೆ, ಅಬ್ಬಾ, ಒಂದು ಇದು ನಾನು ಪೂರ್ಣ ಮರ್ತೋಗಿದೆ, ಬರ್ಕೊಂಡು ಬಂದಿದ್ದೇನೆ ಅಂತ ಅನ್ನಿಸ್ತೀನಿ. ನಾನು ಅದನ್ನ ಇಲ್ಲಿ ಹೇಳಬೇಕು ಅಂತ ಅನ್ನಿಸ್ತು ನನಗೆ. ಬೇಡ, ಹೀಗೆ ಹೇಳ್ಬಿಡ್ತೇನೆ. ಅವಳು ಹೇಳ್ತಾಳೆ, ನಮ್ಮ ಅತ್ತೆ ಒಳ್ಳೆಯವರು, ನಮ್ಮ ಮಾವ ಒಳ್ಳೆಯವನು, ಅವ್ರ ಕೈಯಲ್ಲಿರೋ ಚಿಪ್ಪುಗಳೇ ಹಾಡು ಅಂತ ಹೇಳ್ತಾಳೆ ಅವಳು. ಆಮೇಲೆ ಅದನ್ನು ಮಾಡಿಕೊಟ್ಟ ಆಚಾರ್ಯ ನೋವು ಅರಗಲ್ಲಿ ಅಂತ ಹೇಳ್ತಾಳೆ. ನೋಡಿ ಎಷ್ಟು ಬುದ್ಧಿವಂತ ಅಂತಂದ್ರೆ, ಅವಳು ಹೇಳ್ತಾಳೆ, ನಮ್ಮ ಅತ್ತೆ ತುಂಬಾ ಒಳ್ಳೆಯವರು, ನಮ್ಮ ಮಾವ ತುಂಬಾ ಒಳ್ಳೆಯವನು, ಅದು ಅವ್ರ ಕೈಯಲ್ಲಿ ಒಂದು ಚಿಪ್ಪಿದೆಯಲ್ಲ, ಅದು ಹಾಳು. ಯಾಕಿರ್ಬೋದು ಆ ಚಿಪ್ಪು ಹಾಳು? ಯಾಕೆ ಹೇಳ್ತಾಳೆ ಅವಳು ಚಿಪ್ಪು ಹಾಳು ಅಂತ? ಹೇಳಿ, ನೀವೇ ಹೇಳಿ, ಯಾಕೆ ಚಿಕ್ಕ ಹಾಳು ಅಂತ ಹೇಳ್ತಾಳು? ಸೌಟು ಮರದ ಮೊದಲ ತೆಂಗಿನ ಕರಟೆಯಿಂದ ಸೌಟ್ ಮಾಡ್ತಿದ್ರಲ್ಲ, ಚಿಪ್ಪ ಹಾಳು ಅಂತ ಹೇಳ್ತಾಳೆ. ಒಂದು ಹೇಳ್ದಾಗೆ ಶಾರದಾ ಹೇಳ್ದಾಗ ಬಡಿತಾರೆ. ಇನ್ನೊಂದೇನ್ ಗೊತ್ತಾ, ಎಷ್ಟು ಸೊಸೆಯರಿಗೆ ವಸ್ತ್ರ ಊಟ ಹಾಕೋದಿಲ್ಲ ಮನೆಯಲ್ಲಿ. ದುಡಿಬೇಕು, ಬೆಳಗ್ಗೆಯಿಂದ ಸಂಜೆ ತನಕ ದುಡಿಬೇಕು, ಆದ್ರೆ ಊಟ ಮಾತ್ರ ಅವಳಿಗೆಲ್ಲ ಊಟ ಮಾಡಿ ಬಿಡ್ತಾ ಇದ್ರು. ಆ ಚಿಪ್ಪಿನಲ್ಲಿ ಎಷ್ಟು ಹಾಕ್ತಾರೆ ಅಂದ್ರೆ ಪೂರ್ಣ ಹಾಕೋದಿಲ್ಲ, ಅವಳಿಗೆ ಹಾಕುವಾಗ ಇಷ್ಟಿಷ್ಟೇ ಹಾಕ್ತಾರೆ. ಅದಕ್ಕೆ ಹೇಳ್ತಾಳೆ ಎಲ್ಲರೂ ಒಳ್ಳೆಯವರೇ. ಆದ್ರೆ ಏನು ಅಂತಂದ್ರೆ, ಹೇಳ್ತಾಳಲ್ಲ ಸೀತೆ, ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಅನ್ನೋದೇ ಅಲ್ಲಿ ವ್ಯಂಗ್ಯ. ನಾನು ಆ ರೀತಿ ಪಾಠ ಮಾಡುವ ಸಂದರ್ಭದಲ್ಲಿ ಒಬ್ಬರು ಹೇಳಿದ್ರು, ಹಾಗಲ್ಲ, ಅದು ಅವಳು ಯಾವ ಕಾರಣಕ್ಕೂ ಗಂಡನನ್ನು ದೂಷಿಸುವವಳು ಅಲ್ಲ, ಅದರಿಂದ ನನ್ನ ಗಂಡನ ತಪ್ಪು ಏನೇನೂ ಇಲ್ಲ ಅಂತಾನೆ ಹೇಳ್ತಾಳೆ. ಅಲ್ಲವೇ ಅಲ್ಲ, ಈಗ ನಾವು ಹೇಳ್ತೇವೆ ಗಂಡ ಸರಿ ಇಲ್ಲದೆ ಇದ್ರೆ, ಅಯ್ಯೋ ನಿಮಗೆ ಹೇಳಿ ಏನ್ ಮಾಡ್ಲಿ, ನನ್ನ ಅಪ್ಪ ಅಮ್ಮ ನಿಮ್ಗೆ ಗಂಟು ಹಾಕಿದ್ರಲ್ಲ, ಯಾರನ್ನ ಬೈದಾಗಾಯ್ತು?
ಮಕ್ಕಳ ಮಾತು ಕೇಳದೆ ಇದ್ರೆ ಹೇಳ್ತೇವೆ ನಾವು, ಅಯ್ಯೋ ನಿನ್ನ ಏನ್ ಹೇಳ, ನಿನ್ನಂತ ಮಗ ನಾನು ಹೆತ್ತನಲ್ಲ ಅಂತ ಹೇಳ್ತಾರೆ ಅಲ್ವಾ. ಇದು ಪ್ರತಿಭಟನೆ ಹಾಕಿಕೊಳ್ಳುವುದು ನಾವೇ, ನಮ್ಮ ಗುರಿ ನಾವೇ. ಮಂಗಳ ಅವರು ಕೂಡ ಗಂಡ ಕುಡುಕ, ಇದು ಬಹಳಷ್ಟು ಜನರಿಗೆ ಸಮಸ್ಯೆನೆ. ನಾವು ಒಂದು ಹಂತದ ತನಕ ನೋಡಿ ಆಮೇಲೆ ಅವ್ರ ಹಾದಿಗೆ ಅವರಿಗೆ ತಿರುಗಬೇಕು. ಆಮೇಲೆ ಇದು ಒಂದು ಇಷ್ಟ ಆಯಿತು, ಇವರು ನಮ್ಮ ಸರೋಜಾ ಅವರು ಅಂತ ಹೇಳಿದ್ರಲ್ಲ, ಎಷ್ಟೋ ಸಂದರ್ಭದಲ್ಲಿ ಈ ಗಂಡು ಕೆಲಸ ಮಾಡೋದಿಲ್ಲ, ಹೆಣ್ಣೆನ್ ಸಾಕ್ಬೇಕು ಅಂತ. ನನ್ನ ಸ್ಟೂಡೆಂಟ್ ಒಬ್ಬ ನೆನಪಾಗ್ತಾಳೆ, ಎಂತ ಅವಳು ಸೌಮ್ಯ ಅಂದ್ರೆ ಸೌಮ್ಯ, ಅಷ್ಟು ಒಳ್ಳೆಯ ಗುಣದ ಹುಡುಗಿ. ಅವಳು SBI ಮೇಲೆ ಕೆಲಸ ಸಿಕ್ಕಿದೆ ಅವಳಿಗೆ. ಅಲ್ಲೇ ಪರಿಚಯ, ಅದೇ ಊರಲ್ಲಿ ಪರಿಚಯ ಇರುವ ಸಿರಿವಂತರು ಎಂಜಿನಿಯರ್ ಅಂತ ಮದುವೆ ಮಾಡಿಕೊಟ್ರು. ಅಲ್ಲಿ ಹೋಗಿ ನೋಡಿದ್ರೆ ಗಂಡ ದುಡಿಗೆ ಅದೇ ಇಲ್ಲ, ಮನೆಯಲ್ಲೇ ಮಲಗದಂತೆ ಬೆಳಿಗ್ಗೆಯಿಂದ ರಾತ್ರಿ ತನಕ. ಇವಳು ತಂದು ಸಾಕ್ಬೇಕು. ಎಷ್ಟು ಕೆಲಸವನ್ನ ಮಾಡಿಕೊಟ್ರು ಇಲ್ಲ. ಒಂದ್ ದಿವಸ ಹಾರ್ಟ್ ಅಟ್ಯಾಕ್ ಆಯ್ತು ಅವನಿಗೆ. ಮತ್ತೆ ಏನು ಚಲನೆನೇ ಇಲ್ಲದೆ ಇದು ಇನ್ನೇನಾಗ ಸಾಧ್ಯ, ಏನಾಗ ಸಾಧ್ಯ ಆಯ್ತು. ಆಮೇಲೆ ಅವ್ರು ಹೇಳಿದ್ರಲ್ಲ, ಆ ಆರೋಪ ಯಾರ ಮೇಲೆ ಬಂತು ಅಂತಂದ್ರೆ ಸಸಿಯ ಮೇಲೆ ಬಂತು. ಅವ್ರು ಇಲ್ಲೇ ಇದ್ದಾರೆ, ಆಫೀಸ್ಗೆ ಹೋದಾಗ ಆಗಿರೋದು ಇದು. ಬರೋ ತನಕ ಅವ್ನು ಹೆಣವಾಗಿದ್ದಾನೆ, ಬಿದ್ದಿದ್ದಾನೆ ಅಷ್ಟೇನೆ. ಅವಳ ಮೇಲೆ ಬಂತು, ಕೋರ್ಟಿಗೆ ಹಚ್ಚಿದ್ರು, ಎಲ್ಲ ಮಾಡಿದ್ರು. ಅಂದ್ರೆ ನಾನು ಹೇಳೋದು, ಏನೇ ತಪ್ಪೇ ಇರ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆಮೇಲೆ ಕೊನೆಗೆ ಹೆಣ್ಣಿನ ಮೇಲೇನೆ ಹಾಕೋದೆ. ಆಸ್ತಿ ಹಕ್ಕು ಬೇಕು ಎಲ್ಲರಿಗೂ. ಪಾಪ ಅದು ಅಂಗೀಕಾರ ಆಗ್ಲಿಲ್ಲ ಅಂತ ತಮ್ಮ ಕಾನೂನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಂತ ಮಹಾನುಭಾವರು ತಂದೆ ಅಂಬೇಡ್ಕರ್. ಎಷ್ಟು ಚೆನ್ನಾಗಿದೆ ಅದು ಕೇಳಿದ್ರೆ. ತಾಯಿ ಮನೆಯ ಸಂಬಂಧ ಮುರಿದು ಹೋಗುವಂತಹ ಸಂದರ್ಭವೇ ಇಲ್ಲಿ ಜಾಸ್ತಿ ಇದೆ, ಎಲ್ಲರ ಮನೆಯಲ್ಲೂ ಇದೆ ಅಂತ ಹೇಳ್ತಾ ನಾನು ನನ್ನ ಉಳಿದ ಮಾತುಗಳಿಗೆ ಹೋಗ್ತೇನೆ. ನೀವೆಲ್ಲ ಇಷ್ಟು ಅನುಭವ ಹೇಳಿದ್ರಿ, ನಾವೊಂದು 2-3 ಅನುಭವ ಬಹಳಷ್ಟು ಇದೆ, ಅಷ್ಟು ಹೇಳೋದು ಬೇಡ. ಒಂದೆರಡು ಹೇಳ್ಕೊಂಡು ನಾನೇನು ಮಾಡ್ತೇನೆ ಅಂತಂದ್ರೆ ಮುಂದೆ ಹೋಗ್ತೇನೆ. ನೀವೆಲ್ಲ ಸಂಸಾರದಲ್ಲಿ ಬಹಳ ಕಷ್ಟ ಇದೆ.